ಮೇಷರಾಶಿಯವರೇ, ಜೂನ್ 24, 25, 26 ಮತ್ತು 27ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಶಕ್ತಿ ಕೆಲಸ ಮಾಡಲಿದೆ. ಈ 4 ದಿನಗಳು ಸಾಮಾನ್ಯ ದಿನಗಳಂತೆ ಕಳೆದು ಹೋಗುವ ದಿನಗಳಲ್ಲ. ಬಹಳ ದಿನಗಳಿಂದ ನೀವು ಕಾಯುತ್ತಿದ್ದ ಒಂದು ಬದಲಾವಣೆ, ಒಂದು ಅವಕಾಶ, ಒಂದು ಭರವಸೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವ ಸಮಯ ಹತ್ತಿರವಾಗುತ್ತಿದೆ. ಮುಖ್ಯವಾಗಿ ನಿಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿಯ ಪಾತ್ರ ತುಂಬಾ ಪ್ರಮುಖವಾಗುವ ಲಕ್ಷಣಗಳು ಕಾಣಿಸುತ್ತಿವೆ. ಕಳೆದ ಕೆಲವು ಸಮಯದಿಂದ ನೀವು ಪಟ್ಟ ಶ್ರಮಕ್ಕೆ ತಕ್ಕ ಫಲಿತಾಂಶ ತಕ್ಷಣ ಬಾರದೇ ಇರುವುದರಿಂದ ಸ್ವಲ್ಪ ನಿರಾಶೆ ಮತ್ತು ಆತಂಕ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ಕೆಲವು ಮೇಷ ರಾಶಿಯವರು ತಮಗೆ ಯಾಕೆ ಹೀಗಾಗುತ್ತಿದೆ ಎಂದು ಸ್ವತಃ ಪ್ರಶ್ನಿಸಿಕೊಂಡಿರಬಹುದು. ಆದರೆ ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಪರಿಸ್ಥಿತಿಗಳು ಬದಲಾದಂತೆ ನಮ್ಮ ಜೀವನದಲ್ಲಿರುವ ಅಡೆತಡೆಗಳು ಕೂಡ ದೂರವಾಗುತ್ತವೆ. ಈಗ ನಿಮಗೆ ಕಾಣಿಸದ ಕೆಲವು ಮಾರ್ಗಗಳು ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲು ಅವಕಾಶವಿದೆ. ಬುಧವಾರ ಜೂನ್ 24ರಿಂದ ಪ್ರಾರಂಭವಾಗುವ ಈ ಸಮಯದಲ್ಲಿ ನಿಮಗೆ ಹಿಂದೆ ಪರಿಚಯವಿದ್ದ ಒಬ್ಬ ವ್ಯಕ್ತಿ ಅಥವಾ ಇತ್ತೀಚೆಗೆ ನಿಮ್ಮ ಜೀವನಕ್ಕೆ ಬಂದ ವ್ಯಕ್ತಿಯ ಮೂಲಕ ಒಳ್ಳೆಯ ಮಾಹಿತಿ ಸಿಗುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಈ ಮಾಹಿತಿ ಆರಂಭದಲ್ಲಿ ಸಣ್ಣ ವಿಷಯದಂತೆ ಅನಿಸಿದರೂ ಅದರ ಪ್ರಭಾವ ಮಾತ್ರ ತುಂಬಾ ದೊಡ್ಡದಾಗಿ ಬದಲಾಗಬಹುದು. ಕೆಲವೊಮ್ಮೆ ನಮ್ಮ ಅದೃಷ್ಟ ಹಣದ ರೂಪದಲ್ಲಿ ಬರುವುದಿಲ್ಲ, ಒಬ್ಬ ಒಳ್ಳೆಯ ಮನುಷ್ಯನ ರೂಪದಲ್ಲಿ ಬರುತ್ತದೆ. ಅಂತಹ ಒಂದು ಪರಿಸ್ಥಿತಿ ಈಗ ನಿಮ್ಮ ಜೀವನದಲ್ಲಿ ಏರ್ಪಡುವ ಸೂಚನೆಗಳಿವೆ. ನೀವು ಉದ್ಯೋಗಕ್ಕಾಗಿ ಕಾಯುತ್ತಿರಲಿ, ವ್ಯಾಪಾರದಲ್ಲಿ ಪ್ರಗತಿಯನ್ನು ಬಯಸುತ್ತಿರಲಿ ಅಥವಾ ಕೌಟುಂಬಿಕ ಸಮಸ್ಯೆಗಳಿಂದ ಹೊರಬರಲು ಅಂದುಕೊಳ್ಳುತ್ತಿರಲಿ, ಒಬ್ಬ ವ್ಯಕ್ತಿಯ ಸಹಕಾರ ನಿಮಗೆ ಬಲವಾಗಿ ನಿಲ್ಲುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮಗೆ ಒಂದು ಸಲಹೆ ನೀಡಬಹುದು, ಒಂದು ಅವಕಾಶವನ್ನು ತೋರಿಸಬಹುದು ಅಥವಾ ನೀವು ಮರೆತು ಹೋಗಿದ್ದ ನಿಮ್ಮ ಸಾಮರ್ಥ್ಯವನ್ನು ನಿಮಗೆ ನೆನಪಿಸಬಹುದು. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ತರಲು ದೊಡ್ಡ ದೊಡ್ಡ ಪವಾಡಗಳ ಅಗತ್ಯ ಇರುವುದಿಲ್ಲ. ಒಂದು ಒಳ್ಳೆಯ ಮಾತು, ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ಪರಿಚಯ ಸಾಕು. ಈ 4 ದಿನಗಳಲ್ಲಿ ನಿಮ್ಮ ಸುತ್ತ ನಡೆಯುವ ಸಣ್ಣ ಸಣ್ಣ ಘಟನೆಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಕಾಣಿಸುವ ಕೆಲವು ವಿಷಯಗಳು ಅಸಾಧಾರಣವಾದ ಫಲಿತಾಂಶಗಳನ್ನು ನೀಡಬಲ್ಲವು. ಒಂದು ದೂರವಾಣಿ ಕರೆ, ಒಂದು ಸಂದೇಶ, ಒಂದು ಸಭೆ ಅಥವಾ ಅನಿರೀಕ್ಷಿತವಾಗಿ ನಡೆಯುವ ಕೆಲವು ಪರಿಚಯಗಳು ನಿಮ್ಮ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವನ್ನು ಹೊಂದಿರುತ್ತವೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳುವುದು ತುಂಬಾ ಅವಶ್ಯಕ. ಮುಖ್ಯವಾಗಿ ನೀವು ಹಿಂದೆ ಯಾರನ್ನೋ ನಂಬಿ ಮೋಸ ಹೋದ ಅನುಭವ ಹೊಂದಿದ್ದರೆ, ಈ ಬಾರಿ ಪ್ರತಿಯೊಂದು ವಿಷಯವನ್ನು ಅನುಮಾನದಿಂದ ನೋಡದೆ ಸ್ವಲ್ಪ ವಿಶ್ವಾಸದಿಂದ ಮುನ್ನಡೆಯುವುದು ಒಳ್ಳೆಯದು. ಏಕೆಂದರೆ ದೇವರು ಅವಕಾಶಗಳನ್ನು ನಮ್ಮ ಮುಂದೆ ಇಡುತ್ತಾನೆ, ಅವುಗಳನ್ನು ಗುರುತಿಸಿ ಬಳಸಿಕೊಳ್ಳುವುದು ಮಾತ್ರ ನಮ್ಮ ಕೈಯಲ್ಲೇ ಇರುತ್ತದೆ. ಈ ಸಮಯದಲ್ಲಿ ನೀವು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರದೇ ಇರಬಹುದು, ಆದರೆ ಅವರಲ್ಲಿ ಒಬ್ಬರು ಮಾತ್ರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಆರ್ಥಿಕವಾಗಿ ಕೂಡ ಕೆಲವು ಸಕಾರಾತ್ಮಕ ಸಂಕೇತಗಳು ಕಾಣಿಸುತ್ತಿವೆ. ಇದುವರೆಗೆ ನಿಂತುಹೋಗಿದ್ದ ಕೆಲಸಗಳು ಮತ್ತೆ ಚಲನೆಗೆ ಬರಬಹುದು. ನೀವು ಆಶಿಸಿದ್ದ ಒಂದು ವಿಷಯ ಮತ್ತೆ ನಿಮ್ಮ ಮುಂದೆ ಬರುವ ಸಾಧ್ಯತೆಗಳಿವೆ. ಹಿಂದೆ ನಿಮ್ಮರಿಂದ ದೂರವಾಗಿದ್ದ ಕೆಲವು ಅವಕಾಶಗಳು ಈಗ ಹೊಸ ರೂಪದಲ್ಲಿ ನಿಮ್ಮ ಬಳಿಗೆ ಬರಬಹುದು. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನೀಡಬಲ್ಲವು. ಮುಖ್ಯವಾಗಿ ನಿಮ್ಮ ಮಾತುಗಳಲ್ಲಿ ಮತ್ತು ನಿಮ್ಮ ವರ್ತನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಳಿ, ಏಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಬರುವ ಶುಭ ಪ್ರಭಾವವು ನಿಮ್ಮ ಆಲೋಚನೆಗಳೊಂದಿಗೆ ಕೂಡ ಬೆರೆತಿರುತ್ತದೆ. ಯಾರಾದರೂ ನಿಮಗೆ ಸಹಾಯ ಮಾಡಲು ಮುಂದೆ ಬಂದರೆ ಅದನ್ನು ಸಣ್ಣ ವಿಷಯ ಎಂದು ಭಾವಿಸಬೇಡಿ, ಏಕೆಂದರೆ ಕೆಲವೊಮ್ಮೆ ನಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವುದು ಒಂದು ಅವಕಾಶವಲ್ಲ, ಒಬ್ಬ ವ್ಯಕ್ತಿಯೇ ಆಗಿರುತ್ತಾನೆ. ಈ ದಿನಗಳಲ್ಲಿ ನೀವು ಗಮನಿಸಲಿರುವ ಕೆಲವು ಬದಲಾವಣೆಗಳು ನಿಮ್ಮ ಮನಸ್ಸಿಗೆ ಆಶ್ಚರ್ಯವನ್ನು ಉಂಟುಮಾಡುವ ರೀತಿಯಲ್ಲಿ ಇರಲಿವೆ. ಮುಖ್ಯವಾಗಿ ಜೂನ್ 24ರ ಆರಂಭದಿಂದ ಪರಿಸ್ಥಿತಿಗಳು ಮೆಲ್ಲಗೆ ಬದಲಾಗಲು ಪ್ರಾರಂಭಿಸುತ್ತವೆ. ಇದುವರೆಗೆ ನಿಶ್ಶಬ್ದವಾಗಿದ್ದ ಕೆಲವು ವಿಷಯಗಳು ಒಮ್ಮೆಗೆ ಚಲನೆಗೆ ಬರುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಬಚ್ಚಿಟ್ಟುಕೊಂಡಿದ್ದ ಒಂದು ಆಸೆಗೆ ಸಂಬಂಧಿಸಿದ ಸಂಕೇತವು ಕಾಣಿಸಿಕೊಳ್ಳುವ ಅವಕಾಶವಿದೆ. ಮೇಷರಾಶಿಯವರಿಗೆ ಜೂನ್ 24, 25, 26 ಮತ್ತು 27ರ ದಿನಾಂಕಗಳಲ್ಲಿ ಉಂಟಾಗುವ ಪರಿಸ್ಥಿತಿಗಳು ಹೊರಗಡೆ ಸಾಮಾನ್ಯವಾಗಿ ಕಂಡರೂ ಒಳಗಡೆ ಮಾತ್ರ ತುಂಬಾ ಆಳವಾದ ಬದಲಾವಣೆಗಳಿಗೆ ಕಾರಣವಾಗುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಹಿಂದೆ ನೀವು ಒಂದು ವಿಷಯದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶ ಕಾಣಿಸದ ಕಾರಣ ಇದು ಇನ್ನೂ ಆಗುವುದಿಲ್ಲ ಎಂಬ ಭಾವನೆ ಕೂಡ ಹೊಂದಿರಬಹುದು. ಆದರೆ ಕಾಲ ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನು ಪರೀಕ್ಷಿಸಿದ ನಂತರವೇ ಒಳ್ಳೆಯ ಫಲಿತಾಂಶಗಳನ್ನು ನೀಡುತ್ತದೆ. ಈಗ ಅದೇ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದೆ. ನಿಮ್ಮ ಸುತ್ತಮುತ್ತ ಇರುವವರಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ನೀವು ಊಹಿಸದ ರೀತಿಯಲ್ಲಿ ಆಲೋಚಿಸುತ್ತಿರಬಹುದು. ಆ ವ್ಯಕ್ತಿ ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಶ್ರಮವನ್ನು ಗಮನಿಸುತ್ತಿದ್ದು
ಸರಿಯಾದ ಸಮಯ ಬಂದಾಗ ನಿಮಗೆ ಒಂದು ಅವಕಾಶವನ್ನು ನೀಡುವ ಪ್ರಯತ್ನ ಮಾಡುವ ಸೂಚನೆಗಳು ಇವೆ. ನೀವು ಆ ವ್ಯಕ್ತಿಯನ್ನು ದೊಡ್ಡದಾಗಿ ಪರಿಗಣಿಸದಿದ್ದರೂ ಅವನ ಅಥವಾ ಅವಳ ಪಾತ್ರ ಈ 4 ದಿನಗಳಲ್ಲಿ ತುಂಬಾ ಮುಖ್ಯವಾಗಿ ಬದಲಾಗುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಮೇಷರಾಶಿಯವರು ಒಂದು ಮಾಹಿತಿಯ ಮೂಲಕ ಅಥವಾ ಒಂದು ಪರಿಚಯದ ಮೂಲಕ ಮುನ್ನಡೆಯುವ ಅವಕಾಶಗಳನ್ನು ಪಡೆಯಬಹುದು. ಹಿಂದೆ ತಿರಸ್ಕರಿಸಲ್ಪಟ್ಟ ಸ್ಥಳದಲ್ಲೇ ಮತ್ತೆ ಆಶಾವಾದ ಮೂಡುವ ಪರಿಸ್ಥಿತಿಗಳು ಕಾಣಿಸುತ್ತಿವೆ. ವ್ಯಾಪಾರದಲ್ಲಿ ಇರುವವರಿಗೆ ಒಬ್ಬ ವ್ಯಕ್ತಿಯ ಸಲಹೆ ಅಥವಾ ಸಹಕಾರ ಲಾಭದಾಯಕವಾಗಿ ಬದಲಾಗಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಹಣದ ಪಾವತಿ, ಒಂದು ಒಪ್ಪಂದ ಅಥವಾ ಒಂದು ನಿರ್ಧಾರ ಈಗ ನಿಮಗೆ ಅನುಕೂಲಕರವಾಗಿ ಬದಲಾಗುವ ಸೂಚನೆಗಳಿವೆ. ಇದುವರೆಗೆ ನಿಮಗೆ ಬೆಂಬಲವಾಗಿ ಇಲ್ಲ ಎಂದು ಭಾವಿಸಿದ್ದ ಕೆಲವು ವ್ಯಕ್ತಿಗಳು ಕೂಡ ಈಗ ನಿಮಗೆ ಹತ್ತಿರವಾಗಲು ಪ್ರಯತ್ನಿಸಬಹುದು. ಆದರೆ ಎಲ್ಲರೂ ಒಂದೇ ಉದ್ದೇಶದಿಂದ ಬರುವುದಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಪ್ರತಿಯೊಬ್ಬರನ್ನೂ ಅರ್ಥಮಾಡಿಕೊಳ್ಳುವಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನಿಜವಾಗಿಯೂ ನಿಮಗೆ ಒಳ್ಳೆಯದನ್ನು ಬಯಸುತ್ತಾ ಮುಂದೆ ಬರುವ ಸಾಧ್ಯತೆ ಬಲವಾಗಿ ಕಾಣಿಸುತ್ತಿದೆ. ಆ ವ್ಯಕ್ತಿಯ ಮಾತುಗಳಲ್ಲಿ ಪ್ರಾಮಾಣಿಕತೆ ಇರುತ್ತದೆ. ಅವರ ಸಲಹೆ ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಕೌಟುಂಬಿಕವಾಗಿಯೂ ಕೆಲವು ಬದಲಾವಣೆಗಳು ಕಾಣಿಸಬಹುದು. ಮನೆಯಲ್ಲಿ ಹಿಂದೆ ಉಂಟಾಗಿದ್ದ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಒಂದು ಪ್ರಶಾಂತ ವಾತಾವರಣ ಉಂಟಾಗುವ ಅವಕಾಶಗಳಿವೆ. ನೀವು ಬಹಳ ದಿನಗಳಿಂದ ಯಾರಿಂದಲೋ ಕೇಳಬೇಕೆಂದುಕೊಂಡಿದ್ದ ಮಾತನ್ನು ಈಗ ಕೇಳುವ ಅವಕಾಶವಿದೆ. ಆ ಮಾತು ನಿಮ್ಮ ಮನಸ್ಸಿನಲ್ಲಿದ್ದ ಸಂಕಟವನ್ನು ಕಡಿಮೆ ಮಾಡಬಹುದು. ಮೇಷರಾಶಿಯವರಿಗೆ ದೂರವಿರುವ ಸಂಬಂಧಿಕರಿಂದ ಶುಭ ಸುದ್ದಿಗಳು ಕೂಡ ಬರಬಹುದು. ಆರ್ಥಿಕ ವಿಷಯಗಳಲ್ಲಿ ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಸ್ವಲ್ಪ ಯೋಚಿಸಿ ಮುನ್ನಡೆಯುವುದು ಒಳ್ಳೆಯದು. ಏಕೆಂದರೆ ಈ 4 ದಿನಗಳಲ್ಲಿ ಬರುವ ಪ್ರತಿಯೊಂದು ಅವಕಾಶವೂ ತಕ್ಷಣವೇ ಫಲಿತಾಂಶವನ್ನು ನೀಡದಿದ್ದರೂ ಭವಿಷ್ಯದಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸಬಲ್ಲದು. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಮೂಲಕ ಬರುವ ಸಲಹೆಗಳನ್ನು ನಿರ್ಲಕ್ಷಿಸದೆ ಪರಿಶೀಲಿಸುವುದು ಒಳ್ಳೆಯದು. ನೀವು ಹಿಂದೆ ಕೈಬಿಟ್ಟಿದ್ದ ಒಂದು ಆಲೋಚನೆ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಆರೋಗ್ಯದ ದೃಷ್ಟಿಯಿಂದಲೂ ಸ್ವಲ್ಪ ಸಮಾಧಾನ ಕಾಣಿಸುತ್ತದೆ. ಮಾನಸಿಕವಾಗಿ ಇದ್ದ ಒತ್ತಡ ಕಡಿಮೆಯಾಗುವ ಪರಿಸ್ಥಿತಿಗಳು ಕಾಣಿಸುತ್ತಿವೆ. ನೀವು ಬಹಳ ದಿನಗಳ ನಂತರ ಮನಃಶಾಂತಿಯನ್ನು ಅನುಭವಿಸುವ ಅವಕಾಶವಿದೆ. ಕೆಲವೊಮ್ಮೆ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುವುದರಿಂದ ಅಲ್ಲ, ನಮಗೆ ಜೊತೆಯಾಗಿ ನಿಲ್ಲುವ ಒಬ್ಬ ವ್ಯಕ್ತಿ ಇರುವುದರಿಂದ ಮನಸ್ಸಿಗೆ ಧೈರ್ಯ ಬರುತ್ತದೆ. ಈಗ ಅಂತಹ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿದೆ. ನೀವು ಈ ದಿನಗಳಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಮಾನ್ಯ ವ್ಯಕ್ತಿಯಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಕೆಲವೊಮ್ಮೆ ವಿಧಿ ನಮ್ಮ ಜೀವನದಲ್ಲಿ ಬದಲಾವಣೆ ತರಲು ಒಬ್ಬ ಮನುಷ್ಯನನ್ನು ಕಳುಹಿಸುತ್ತದೆ. ಆ ವ್ಯಕ್ತಿ ಯಾರು ಎಂಬುದು ಮುಂಚಿತವಾಗಿ ನಮಗೆ ತಿಳಿಯುವುದಿಲ್ಲ. ಆದರೆ ಅವರು ಹೇಳುವ ಒಂದು ಮಾತು, ಅವರು ನೀಡುವ ಒಂದು ಅವಕಾಶ ಅಥವಾ ಅವರು ತೋರಿಸುವ ಒಂದು ಮಾರ್ಗ ನಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಈ ಸಮಯದಲ್ಲಿ ನಿಮ್ಮಲ್ಲಿರುವ ಭಯಗಳನ್ನು ಪಕ್ಕಕ್ಕಿಟ್ಟು ಹೊಸ ವಿಷಯಗಳನ್ನು ಸ್ವೀಕರಿಸುವ ಮನಸ್ಥಿತಿಯೊಂದಿಗೆ ಇರುವುದು ತುಂಬಾ ಅವಶ್ಯಕ. ಏಕೆಂದರೆ ಬಹಳ ದಿನಗಳಿಂದ ಮುಚ್ಚಿಹೋಗಿದ್ದಂತೆ ಅನಿಸಿದ ಅದೃಷ್ಟದ ಬಾಗಿಲುಗಳು ನೆಮ್ಮದಿಯಾಗಿ ತೆರೆದುಕೊಳ್ಳಲು ಪ್ರಾರಂಭವಾಗುತ್ತಿವೆ. ನಿಮಗೆ ತಿಳಿಯದೆಯೇ ಕೆಲವು ಶುಭ ಸಂಕೇತಗಳು ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಿವೆ. ಮುಖ್ಯವಾಗಿ ಗುರುವಾರ ಜೂನ್ 25ರ ನಂತರ ಪರಿಸ್ಥಿತಿಗಳು ಮತ್ತಷ್ಟು ಆಶ್ಚರ್ಯಕರವಾಗಿ ಬದಲಾಗುವ ಸೂಚನೆಗಳು ಬಲವಾಗಿ ಕಾಣಿಸುತ್ತಿವೆ. ಮೇಷರಾಶಿಯವರಿಗೆ ಜೂನ್ 25ರ ನಂತರ ಕೆಲವು ಘಟನೆಗಳು ಸಾಮಾನ್ಯವಾಗಿ ಕಂಡರೂ ಅವುಗಳ ಹಿಂದೆ ಇರುವ ಪ್ರಭಾವ ತುಂಬಾ ಆಳವಾಗಿರುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರ ಮತ್ತಷ್ಟು ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭವಾಗುತ್ತದೆ. ಇದುವರೆಗೆ ನೀವು ಒಂಟಿಯಾಗಿ ಎಲ್ಲಾ ಕಷ್ಟಗಳನ್ನು ಅನುಭವಿಸುತ್ತಾ ಪ್ರತಿ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಬಂದಿದ್ದೀರಿ. ಆದರೆ ಪ್ರತಿ ಪ್ರಯಾಣವೂ ಒಂಟಿಯಾಗಿ ಸಾಗಬೇಕಾದ ಅಗತ್ಯವಿರುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ವಿಧಿ ನಮಗೆ ಸಹಾಯ ಮಾಡಲು ಒಬ್ಬ ವ್ಯಕ್ತಿಯನ್ನು ನಮ್ಮ ಜೀವನಕ್ಕೆ ಕರೆತರುತ್ತದೆ. ಈಗ ಅಂತಹ ಪರಿಸ್ಥಿತಿಗಳು ಕಾಣಿಸುತ್ತಿವೆ. ನೀವು ಹಿಂದೆ ಎಷ್ಟೋ ನಂಬಿಕೆ ಇಟ್ಟು ಪ್ರಾರಂಭಿಸಿದ ಒಂದು ಕೆಲಸ ಮಧ್ಯದಲ್ಲಿ ನಿಂತು ಹೋಗಿರಬಹುದು. ಅದರ ಬಗ್ಗೆ ನೀವು ಆಶೆಯನ್ನು ಕೈಬಿಟ್ಟಿರಬಹುದು. ಆದರೆ ಈಗ ಅದೇ ವಿಷಯದಲ್ಲಿ ಒಂದು ಹೊಸ ಚಲನೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ನೀವು ಊಹಿಸದ ಒಬ್ಬ ವ್ಯಕ್ತಿಯ ಮೂಲಕ ಮಾಹಿತಿ, ಒಂದು ಪರಿಚಯ ಅಥವಾ ಒಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಆರಂಭದಲ್ಲಿ ಅದು ಸಣ್ಣ ವಿಷಯದಂತೆ ಅನಿಸಿದರೂ ಅದರ ಫಲಿತಾಂಶ ಮಾತ್ರ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ತೋರಿಸಬಲ್ಲದು. ಮುಖ್ಯವಾಗಿ ಉದ್ಯೋಗ ರಂಗದಲ್ಲಿರುವ ಮೇಷರಾಶಿಯವರು ಈ ದಿನಗಳಲ್ಲಿ ಬರುವ ಪ್ರತಿ ಮಾಹಿತಿಯನ್ನು ಜಾಗ್ರತೆಯಾಗಿ ಪರಿಶೀಲಿಸುವುದು ಒಳ್ಳೆಯದು. ಏಕೆಂದರೆ ನೀವು ಕಾಯುತ್ತಿರುವ ಅವಕಾಶ ನೇರವಾಗಿ ಬರದಿದ್ದರೂ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮನ್ನು ತಲುಪುವ ಸಾಧ್ಯತೆಯಿದೆ. ಹಿಂದೆ ನಿಮ್ಮ ಕೆಲಸವನ್ನು ಗುರುತಿಸದವರು ಈಗ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುವ ಸೂಚನೆಗಳಿವೆ. ನೀವು ಪಟ್ಟ ಶ್ರಮಕ್ಕೆ ಗೌರವ ಲಭಿಸುವ ಪರಿಸ್ಥಿತಿಗಳು ಕಾಣಿಸುತ್ತಿವೆ.
ವ್ಯಾಪಾರದಲ್ಲಿ ಇರುವವರಿಗೂ ಕೂಡ ಈ ಸಮಯ ಆಶಾದಾಯಕವಾಗಿ ಕಾಣಿಸುತ್ತಿದೆ. ನೀವು ಬಹಳ ದಿನಗಳಿಂದ ನಿಂತು ಹೋಗಿದ್ದ ಒಂದು ಒಪ್ಪಂದ ಅಥವಾ ವಹಿವಾಟನ್ನು ಮತ್ತೆ ಚಲನೆಗೆ ತರುವ ಅವಕಾಶವಿದೆ. ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡುವ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಇರುವವರೇ ಆಗಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸುವುದು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುತ್ತಾನೆ. ಅವನ ಅಥವಾ ಅವಳ ಮಾತುಗಳಲ್ಲಿನ ಪ್ರಾಮಾಣಿಕತೆ, ಆಲೋಚನೆಯ ಸ್ಪಷ್ಟತೆ ನಿಮಗೆ ಮುನ್ನಡೆಯುವ ಧೈರ್ಯವನ್ನು ನೀಡಬಲ್ಲದು. ಕೌಟುಂಬಿಕ ಜೀವನದಲ್ಲಿ ಕೂಡ ಕೆಲವು ಒಳ್ಳೆಯ ಸಂಕೇತಗಳು ಕಾಣಿಸುತ್ತಿವೆ. ನಿಮ್ಮಿಂದ ದೂರವಿದ್ದ ವ್ಯಕ್ತಿ ಮತ್ತೆ ಹತ್ತಿರವಾಗುವ ಅವಕಾಶವಿದೆ. ಹಿಂದೆ ನಡೆದ ಅಪಾರ್ಥಗಳು ದೂರವಾಗಿ ಮತ್ತೆ ಪ್ರೀತಿ ಹೆಚ್ಚಾಗುವ ಪರಿಸ್ಥಿತಿಗಳು ಉಂಟಾಗಬಹುದು. ನೀವು ಬಹಳ ದಿನಗಳಿಂದ ಕೇಳಬೇಕೆಂದುಕೊಂಡಿದ್ದ ಒಂದು ಶುಭ ಸುದ್ದಿ ನಿಮ್ಮ ಕಿವಿಗಳಿಗೆ ತಲುಪುವ ಸಾಧ್ಯತೆಯಿದೆ. ಮನೆಯಲ್ಲಿ ಪ್ರಶಾಂತತೆ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರ ನಡುವೆ ಸಹಕಾರ ಹೆಚ್ಚಾಗುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಕೂಡ ಕ್ರಮೇಣ ಬದಲಾವಣೆಗಳು ಕಾಣಿಸಲು ಪ್ರಾರಂಭವಾಗುತ್ತದೆ. ನೀವು ಆಶಿಸಿದಷ್ಟು ವೇಗವಾಗಿ ಫಲಿತಾಂಶಗಳು ಬರದಿದ್ದರೂ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿವೆ ಎಂಬ ಸಂಕೇತಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಮುಖ್ಯವಾಗಿ ಒಬ್ಬ ವ್ಯಕ್ತಿ ನೀಡುವ ಸಲಹೆ ಅಥವಾ ಒಂದು ಹೊಸ ಆಲೋಚನೆ ನಿಮ್ಮ ಆದಾಯಕ್ಕೆ ಸಂಬಂಧಿಸಿದ ಮಾರ್ಗಗಳನ್ನು ಬದಲಾಯಿಸುವ ಅವಕಾಶವಿದೆ. ಹಿಂದೆ ನೀವು ಪರಿಗಣಿಸದ ಒಂದು ಅವಕಾಶ ಈಗ ಮೌಲ್ಯಯುತವಾಗಿ ಬದಲಾಗಬಹುದು. ಈ ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳಬೇಕು: ಪ್ರತಿಯೊಬ್ಬ ವ್ಯಕ್ತಿಯನ್ನು ನಂಬಬೇಕಾದ ಅಗತ್ಯವಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅನುಮಾನಿಸುವುದು ಕೂಡ ಒಳ್ಳೆಯದಲ್ಲ. ಏಕೆಂದರೆ ನಿಮ್ಮ ಅದೃಷ್ಟವನ್ನು ತೆರೆಯುವ ವ್ಯಕ್ತಿ ಅತ್ಯಂತ ಸಾಮಾನ್ಯವಾಗಿ ನಿಮ್ಮ ಮುಂದೆ ಬರಬಹುದು. ಅವನು ಅಥವಾ ಅವಳು ಮಾಡುವ ಸಹಾಯ ಆರಂಭದಲ್ಲಿ ಸಣ್ಣದಾಗಿ ಕಂಡರೂ ಅದರ ಪ್ರಭಾವ ಭವಿಷ್ಯದಲ್ಲಿ ತುಂಬಾ ದೊಡ್ಡದಾಗಿ ಬದಲಾಗಬಹುದು. ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ಒಂದು ಆಸೆಗೆ ಸಂಬಂಧಿಸಿದ ಸಂಕೇತಗಳು ಕೂಡ ಕಾಣಿಸಲು ಪ್ರಾರಂಭವಾಗುತ್ತವೆ. ಬಹಳ ದಿನಗಳಿಂದ ನಿಂತುಹೋಗಿದ್ದ ಒಂದು ಕೆಲಸ ಒಮ್ಮೆಗೆ ಚಲನೆಗೆ ಬರುವುದು ನಿಮ್ಮಲ್ಲಿ ಆಶ್ಚರ್ಯವನ್ನು ಉಂಟುಮಾಡಬಹುದು. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಮುಂಬರುವ ಕಾಲಕ್ಕೆ ಅಡಿಪಾಯ ಹಾಕಲಿವೆ. ಅದಕ್ಕಾಗಿಯೇ ತರಾತುರಿ ಮಾಡದೆ ಪ್ರತಿಯೊಂದು ವಿಷಯವನ್ನು ಶ್ರದ್ಧೆಯಿಂದ ಗಮನಿಸುವುದು ಅಗತ್ಯ. ಮುಖ್ಯವಾಗಿ ಶುಕ್ರವಾರ ಜೂನ್ 26ರ ಸಮಯಕ್ಕೆ ನಿಮ್ಮ ಸುತ್ತಮುತ್ತಲಿರುವ ಪರಿಸ್ಥಿತಿಯಲ್ಲಿ ಒಂದು ವಿಶೇಷವಾದ ಬದಲಾವಣೆ ಕಾಣಿಸಬಹುದು. ಕೆಲವು ಕಾಲದಿಂದ ಕಾಯುತ್ತಿದ್ದ ಒಂದು ವಿಷಯ ನಿಮಗೆ ಅನುಕೂಲಕರವಾಗಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ನೀವು ಅಸಲಿಗೂ ಊಹಿಸದ ಸ್ಥಳದಿಂದ ಬರುವ ಒಂದು ಮಾಹಿತಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಶಯವನ್ನು ತುಂಬುವ ಸಾಧ್ಯತೆಗಳು ತುಂಬಾ ಬಲವಾಗಿ ಕಾಣಿಸುತ್ತಿವೆ. ಮೇಷರಾಶಿಯವರಿಗೆ ಜೂನ್ 26ರ ಸಮಯಕ್ಕೆ ಪರಿಸ್ಥಿತಿಗಳು ಮತ್ತಷ್ಟು ಸ್ಪಷ್ಟವಾಗಿ ಬದಲಾಗಲು ಪ್ರಾರಂಭವಾಗುತ್ತವೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಸಂದೇಹಗಳು, ಆತಂಕಗಳು ನೆಮ್ಮದಿಯಾಗಿ ಕಡಿಮೆಯಾಗುತ್ತಾ ಒಂದು ಹೊಸ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ಬಂದ ಬದಲಾವಣೆ ಈಗ ನಿಮಗೆ ಸ್ಪಷ್ಟವಾಗಿ ಕಾಣಿಸುವ ಅವಕಾಶವಿದೆ. ಆರಂಭದಲ್ಲಿ ಸಾಮಾನ್ಯವಾಗಿ ಅನಿಸಿದ ಕೆಲವು ಘಟನೆಗಳು ಈಗ ಅವುಗಳ ಅಸಲಿ ಮೌಲ್ಯವನ್ನು ತೋರಿಸಲು ಪ್ರಾರಂಭಿಸುತ್ತವೆ. ಇದುವರೆಗೆ ನಿಮ್ಮಿಂದ ದೂರವಿದ್ದ ಕೆಲವು ಅವಕಾಶಗಳು ಒಂದೊಂದಾಗಿ ನಿಮ್ಮ ಬಳಿಗೆ ಬರುತ್ತಿರುವುದು ಕಾಣಿಸಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸದ ವಿಷಯದಲ್ಲಿ ಅನುಕೂಲಕರವಾದ ಮಾಹಿತಿ ಸಿಗುವ ಅವಕಾಶ ಕಾಣಿಸುತ್ತಿದೆ. ಆ ಮಾಹಿತಿ ನಿಮಗೆ ನೇರವಾಗಿ ಬರದಿದ್ದರೂ ಒಬ್ಬ ವ್ಯಕ್ತಿಯ ಮೂಲಕ ನಿಮಗೆ ತಲುಪುವ ಸಾಧ್ಯತೆಗಳು ಬಲವಾಗಿ ಕಾಣಿಸುತ್ತಿವೆ. ಮುಖ್ಯವಾಗಿ ನಿಮ್ಮ ಮೇಲೆ ನಂಬಿಕೆ ಇಟ್ಟ ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತುಂಬಾ ಪ್ರಮುಖವಾದ ಪಾತ್ರ ವಹಿಸುವ ಸಮಯ ಇದು. ನೀವು ಹಿಂದೆ ಪಟ್ಟ ಶ್ರಮವನ್ನು ಬಹಳ ಜನ ಗುರುತಿಸದಿದ್ದರೂ ಈಗ ನಿಮ್ಮ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಕಾಣಿಸಲು ಪ್ರಾರಂಭವಾಗುತ್ತಾರೆ. ನೀವು ಹೇಳುವ ಮಾತುಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಗೌರವಿಸುವ ಪರಿಸ್ಥಿತಿಗಳು ಉಂಟಾಗುತ್ತವೆ. ಮುಖ್ಯವಾಗಿ ಉದ್ಯೋಗ, ವ್ಯಾಪಾರ, ಕೌಟುಂಬಿಕ ಅಥವಾ ಆರ್ಥಿಕ ವಿಷಯಗಳಲ್ಲಿ ನೀವು ಬಯಸಿದ ಬೆಂಬಲ ಒಬ್ಬ ವ್ಯಕ್ತಿಯ ಮೂಲಕ ಲಭಿಸುವ ಸೂಚನೆಗಳು ಕಾಣಿಸುತ್ತಿವೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜೀವನದಲ್ಲಿ ದೇವರು ಪ್ರತ್ಯಕ್ಷವಾಗಿ ಬರದಿದ್ದರೂ ಒಬ್ಬ ಮನುಷ್ಯನ ರೂಪದಲ್ಲಿ ಸಹಾಯ ಮಾಡುತ್ತಾನೆ ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಈಗ ಅಂತಹ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಕಾಣಿಸುತ್ತಿವೆ. ನೀವು ಊಹಿಸದ ಒಬ್ಬ ವ್ಯಕ್ತಿ ನಿಮಗೆ ಧೈರ್ಯವನ್ನು ನೀಡಬಹುದು. ನೀವು ನಿರಾಶೆಯಲ್ಲಿದ್ದ ಸಮಯದಲ್ಲಿ ಭರವಸೆಯನ್ನು ತೋರಿಸಬಹುದು. ನೀವು ನಿಂತುಹೋದ ಜಾಗದಿಂದ ಮತ್ತೆ ಮುನ್ನಡೆಸುವ ಶಕ್ತಿಯಾಗಿ ಬದಲಾಗಬಹುದು. ಕೌಟುಂಬಿಕ ಜೀವನದಲ್ಲಿ ಬಹಳ ದಿನಗಳಿಂದ ಮಾತನಾಡದ ಒಬ್ಬ ವ್ಯಕ್ತಿಯೊಂದಿಗೆ ಮತ್ತೆ ಸಂಬಂಧಗಳು ಸುಧಾರಿಸುವ ಅವಕಾಶವಿದೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಚರ್ಚೆಗಳು ಪ್ರಾರಂಭವಾಗುವ ಸೂಚನೆಗಳು ಇವೆ. ಕೆಲವು ಮೇಷ ರಾಶಿಯವರಿಗೆ ಸಂತೋಷವನ್ನು ನೀಡುವ ಸುದ್ದಿ ಕುಟುಂಬದ ಸದಸ್ಯರ ಮೂಲಕ ಸಿಗುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಹಿಂದೆ ಇದ್ದ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಪರಸ್ಪರ ತಿಳುವಳಿಕೆ ಹೆಚ್ಚಾಗುವ ಪರಿಸ್ಥಿತಿಗಳು ಉಂಟಾಗುತ್ತವೆ. ಆರ್ಥಿಕವಾಗಿಯೂ ಕೂಡ ಈ ಸಮಯ ಕ್ರಮೇಣ ಅನುಕೂಲಕರವಾಗಿ ಬದಲಾಗುತ್ತದೆ. ನೀವು ಆಶಿಸಿದ ಒಂದು ಅವಕಾಶ ಮತ್ತೆ ನಿಮ್ಮ ಮುಂದೆ ಪ್ರತ್ಯಕ್ಷವಾಗುತ್ತದೆ.
ಮುಖ್ಯವಾಗಿ ಹಿಂದೆ ಕಳೆದುಕೊಂಡ ಒಂದು ಅವಕಾಶ ಈಗ ಮತ್ತಷ್ಟು ಒಳ್ಳೆಯ ರೂಪದಲ್ಲಿ ತಿರುಗಿ ಬರುವ ಸಾಧ್ಯತೆಗಳು ಕಾಣಿಸುತ್ತಿವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಒಬ್ಬ ವ್ಯಕ್ತಿಯ ಸಲಹೆ ತುಂಬಾ ಉಪಯೋಗಕ್ಕೆ ಬರಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ಅನುಭವವಿರುವವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳುವುದು ಒಳ್ಳೆಯದು. ಆರೋಗ್ಯದ ಪರವಾಗಿಯೂ ಹೊಸ ಸಮಾಧಾನ ಕಾಣಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆಯಾಗಿ ನಿಮ್ಮಲ್ಲಿ ಒಂದು ಪ್ರಶಾಂತತೆ ಹೆಚ್ಚಾಗುತ್ತದೆ. ನೀವು ಬಹಳ ದಿನಗಳಿಂದ ಬಯಸಿದ ಒಂದು ಮಾಹಿತಿ ಅಥವಾ ಒಂದು ಉತ್ತರ ಈಗ ನಿಮಗೆ ಲಭಿಸುವ ಸಾಧ್ಯತೆಗಳು ಇವೆ. ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುವುದು ಕೂಡ ಒಂದು ದೊಡ್ಡ ವರವೇ ಆಗುತ್ತದೆ. ಈಗ ನಿಮಗೆ ಅಂತಹ ಅನುಭೂತಿಯನ್ನು ಪಡೆಯುವ ಅವಕಾಶಗಳು ಬಲವಾಗಿ ಕಾಣಿಸುತ್ತಿವೆ. ನಿಮ್ಮ ಜೀವನಕ್ಕೆ ಬಂದ ಪ್ರತಿಯೊಬ್ಬ ವ್ಯಕ್ತಿಯೂ ಶಾಶ್ವತವಾಗಿ ಇರದೇ ಇರಬಹುದು, ಆದರೆ ಕೆಲವರು ಮಾತ್ರ ನಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣವಾಗುತ್ತಾರೆ. ಈಗ ಅಂತಹ ಒಬ್ಬ ವ್ಯಕ್ತಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣಿಸುವ ಸಮಯ ಬಂದಿದೆ. ಆ ವ್ಯಕ್ತಿಯ ಮಾತುಗಳು, ಆಲೋಚನೆಗಳು ಅಥವಾ ಸಹಾಯ ನಿಮ್ಮ ಭವಿಷ್ಯವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಸಾಧ್ಯತೆಗಳು ಇವೆ. ನೀವು ಹಿಂದೆ ಮುಚ್ಚಿಹೋಗಿದೆ ಎಂದು ಭಾವಿಸಿದ್ದ ಅದೃಷ್ಟದ ಬಾಗಿಲುಗಳು ಈಗ ನೆಮ್ಮದಿಯಾಗಿ ತೆರೆದುಕೊಳ್ಳಲು ಪ್ರಾರಂಭವಾಗುತ್ತವೆ. ಮುಖ್ಯವಾಗಿ ಶನಿವಾರ ಜೂನ್ 27ರ ಸಮಯಕ್ಕೆ ನೀವು ಊಹಿಸದ ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿ ಸಂತೋಷವನ್ನು ಉಂಟುಮಾಡುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಬಹಳ ದಿನಗಳಿಂದ ನಿಮ್ಮ ಹೃದಯದಲ್ಲಿದ್ದ ಒಂದು ಆಸೆಗೆ ಸಂಬಂಧಿಸಿದ ಸಂಕೇತಗಳು ಮತ್ತಷ್ಟು ಬಲವಾಗಿ ಕಾಣಿಸಲು ಪ್ರಾರಂಭವಾಗುತ್ತವೆ. ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿವೆ ಎಂಬುದನ್ನು ನೀವು ಸ್ವಯಂ ಗಮನಿಸುವ ಸಮಯ ಹತ್ತಿರವಾಗುತ್ತಿದೆ. ಮೇಷರಾಶಿಯವರಿಗೆ ಜೂನ್ 27ರ ಸಮಯಕ್ಕೆ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಹೊಸ ರೂಪವನ್ನು ಪಡೆದುಕೊಂಡಂತೆ ಕಾಣಿಸಬಹುದು. ಕಳೆದ ಕೆಲವು ದಿನಗಳಲ್ಲಿ ನಡೆದ ಸಣ್ಣ ಸಣ್ಣ ಘಟನೆಗಳು ಈಗ ಒಂದಕ್ಕೊಂದು ಸೇರಿಕೊಳ್ಳುತ್ತಾ ಅವುಗಳ ಹಿಂದೆ ಇರುವ ಅಸಲಿ ಅರ್ಥ ನಿಮಗೆ ಅರ್ಥವಾಗುವ ಸಮಯ ಬರುತ್ತದೆ. ಆರಂಭದಲ್ಲಿ ಸಾಮಾನ್ಯವಾಗಿ ಅನಿಸಿದ ಒಂದು ಪರಿಚಯ, ಒಂದು ಮಾತು, ಒಂದು ಮಾಹಿತಿ ಅಥವಾ ಒಂದು ಸಹಾಯ ಈಗ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾದುದು ಎಂಬುದನ್ನು ನೀವು ಗ್ರಹಿಸುವ ಅವಕಾಶಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ನೀವು ಹಿಂದೆ ಅನುಭವಿಸಿದ ನಿರಾಶೆ, ಆತಂಕ ಮತ್ತು ಕಾಯುವಿಕೆ ಈಗ ಕ್ರಮೇಣ ಕಡಿಮೆಯಾಗುತ್ತಾ ಅವುಗಳ ಸ್ಥಾನದಲ್ಲಿ ಒಂದು ಹೊಸ ಆಶೆ, ಹೊಸ ನಂಬಿಕೆ ನಿಮ್ಮಲ್ಲಿ ಹೆಚ್ಚಾಗುತ್ತದೆ. ನೀವು ಬಹಳ ಕಾಲದಿಂದ ನನ್ನ ಸಮಯ ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದರೆ, ಈಗ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತಿವೆ ಎಂಬುದನ್ನು ನೀವು ಸ್ವಯಂ ಗಮನಿಸುವ ಸಾಧ್ಯತೆಗಳು ಕಾಣಿಸುತ್ತಿವೆ. ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ ಎಂಬ ಮಾತನ್ನು ನೆನಪಿಸುವ ರೀತಿಯಲ್ಲಿ ಕೆಲವು ಘಟನೆಗಳು ನಡೆಯಬಹುದು. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡ ಆ ವ್ಯಕ್ತಿಯ ಪಾತ್ರ ಸಾಮಾನ್ಯವಾದುದಲ್ಲ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವ ಸಮಯ ಇದು. ಆ ವ್ಯಕ್ತಿ ನಿಮಗೆ ನೀಡಿದ ಸಲಹೆ ಇರಬಹುದು, ನಿಮಗೆ ತೋರಿಸಿದ ಮಾರ್ಗ ಇರಬಹುದು ಅಥವಾ ನಿಮ್ಮ ಮೇಲಿಟ್ಟ ನಂಬಿಕೆ ಇರಬಹುದು. ಅವು ನಿಮ್ಮ ಜೀವನದಲ್ಲಿ ಮುನ್ನಡೆಯಲು ಒಂದು ಬಲವಾದ ಅಡಿಪಾಯವಾಗುತ್ತವೆ. ಕೆಲವೊಮ್ಮೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವುದು ಹಣವಲ್ಲ, ನಮ್ಮ ಮೇಲೆ ನಂಬಿಕೆ ಇಟ್ಟ ಒಂದು ಒಳ್ಳೆಯ ಮನಸ್ಸು. ಈಗ ಅಂತಹ ಒಂದು ಶುಭ ಪ್ರಭಾವ ನಿಮ್ಮ ಜೀವನದಲ್ಲಿ ಕಾಣಿಸುವ ಸಾಧ್ಯತೆಗಳೂ ಇವೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಮೇಷರಾಶಿಯವರಿಗೆ ಒಳ್ಳೆಯ ಸುದ್ದಿಗಳು ಕೇಳಿಬರುವ ಸಾಧ್ಯತೆಗಳೂ ಇವೆ. ವ್ಯಾಪಾರದಲ್ಲಿ ಇರುವವರಿಗೆ ಹೊಸ ಪರಿಚಯಗಳು, ಹೊಸ ಅವಕಾಶಗಳು ಅನುಕೂಲಕರವಾಗಿ ಬದಲಾಗಬಹುದು. ಆರ್ಥಿಕವಾಗಿ ನಿಧಾನಗತಿಯದಾದರೂ ಸ್ಥಿರವಾದ ಪ್ರಗತಿ ಕಾಣಿಸುತ್ತದೆ. ಕುಟುಂಬದಲ್ಲಿ ಕೂಡ ಆನಂದ ಹೆಚ್ಚಾಗುತ್ತದೆ. ನಿಮ್ಮ ಬಗ್ಗೆ ಯೋಚಿಸುವವರ ಪ್ರೀತಿ ಅದರ ನಿಮಗೆ ಮತ್ತಷ್ಟು ಧೈರ್ಯವನ್ನು ನೀಡುತ್ತದೆ. ಈ ಸಮಯದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಜೀವನಕ್ಕೆ ಬರುವ ಅವಕಾಶಗಳನ್ನು ಸಣ್ಣದು ಎಂದು ಭಾವಿಸಬೇಡಿ. ನಿಮ್ಮೊಂದಿಗೆ ಒಳ್ಳೆಯದಾಗಿ ಮಾತನಾಡುವ ವ್ಯಕ್ತಿಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ವಿಧಿ ಯಾವಾಗ ಯಾವ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ಒಂದು ಸಾಮಾನ್ಯ ಪರಿಚಯ ಕೂಡ ಭವಿಷ್ಯದಲ್ಲಿ ಒಂದು ದೊಡ್ಡ ಆಶೀರ್ವಾದವಾಗಿ ಬದಲಾಗಬಹುದು. ಮುಖ್ಯವಾಗಿ ಈ 4 ದಿನಗಳು ನಿಮಗೆ ಒಂದು ವಿಷಯವನ್ನು ಕಲಿಸಲಿವೆ. ಎಷ್ಟೇ ಕಷ್ಟ ಬಂದರೂ ಆಶೆಯನ್ನು ಬಿಡಬಾರದು. ಎಷ್ಟೇ ತಡವಾದರೂ ನಮ್ಮ ಸಮಯ ಬಂದಾಗ ಪರಿಸ್ಥಿತಿಗಳು ಒಮ್ಮೆಗೆ ಬದಲಾಗಿ ಹೋಗುತ್ತವೆ. ನೀವು ಮಾಡಿದ ಒಳ್ಳೆಯ ಕೆಲಸಗಳು, ನೀವು ತೋರಿಸಿದ ಪ್ರಾಮಾಣಿಕತೆ, ನೀವು ಪಟ್ಟ ಶ್ರಮ ಎಂದಿಗೂ ವೃಥಾ ಆಗುವುದಿಲ್ಲ. ಅವುಗಳ ಫಲಿತಾಂಶ ಸರಿಯಾದ ಸಮಯದಲ್ಲಿ ನಿಮ್ಮ ಮುಂದೆ ಬರುತ್ತದೆ. ನಿಮ್ಮ ಹೃದಯದಲ್ಲಿ ಬಹಳ ಕಾಲದಿಂದ ಇರುವ ಒಂದು ಆಸೆಗೆ ಸಂಬಂಧಿಸಿದ ಶುಭ ಸಂಕೇತಗಳು ಕಾಣಿಸುವ ಸಾಧ್ಯತೆಗಳು ಕೂಡ ಇವೆ. ನೀವು ಬಯಸಿದ್ದಕ್ಕೆ ಸಂಬಂಧಿಸಿದ ಮಾರ್ಗ ಈಗ ಸ್ಪಷ್ಟವಾಗಿ ಕಾಣಿಸಬಹುದು. ಅದಕ್ಕಾಗಿಯೇ ಈ ಸಮಯದಲ್ಲಿ ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪ್ರಶಾಂತವಾಗಿ ಇದ್ದು ನಿಮಗೆ ಬಂದ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಇದೇ ಮೇಷ ರಾಶಿಯವರಿಗೆ ಜೂನ್ 24, 25, 26 ಮತ್ತು 27ರ ದಿನಾಂಕಗಳಲ್ಲಿ ಕಾಣಿಸುತ್ತಿರುವ ವಿಶೇಷವಾದ ಸಂಕೇತಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಕುಟುಂಬದ ಸದಸ್ಯರು ಮತ್ತು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಇನ್ನು ಇಂತಹ ಆಸಕ್ತಿದಾಯಕ ರಾಶಿಫಲಗಳು
ಆಧ್ಯಾತ್ಮಿಕ ವಿಶೇಷಗಳು ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆಗಳಿಗಾಗಿ ಶ್ರೀಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.